ಹೇಳ್ತಾರೆ ನೋಡಿ. ಅದೇ ಇವರು ಕಳ್ಳನ್ನ ಅವ್ರ ತಮ್ಮ ಕಳ್ಳ ಅಂತಕ್ಕಂಥದ್ದು ಈಗಾಗಲೇ ಜನರ ಮನಸ್ಸಲ್ಲಿ ಆರೋಪ ಸಾಬೀತಾದ ರೀತಿಯಲ್ಲಿ ಜನ ಇವಾಗಲೇ ಇದ್ದಾರೆ. ಅಂಥವ್ರಿಗೆ ಇವರು ಬೆಂಬಲ ಕೊಡ್ತಾರೆ ಅಂತ ನಾವು ಭಾವಿಸ್ಬೋದಾ? ಮರಗಳ್ಳರಿಗೆ ಪ್ರತಾಪ ಸಿಂಹನ ಬೆಂಬಲ ಅಂತ ನಾವು ಹೇಳ್ಬೋದಲ್ಲ ಹಾಗಾದ್ರೆ. ಹಾಗಾಗಿ ನೋಡಿ, ಯಾವ್ಯಾವುದೋ ಕಾರಣಕ್ಕೋಸ್ಕರ ಯಾರೇನೋ ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಪದ್ಧತಿ ಅಲ್ಲ. ಈಗಾಗಲೇ ಅದ್ರ ಬಗ್ಗೆ ಕಾನೂನು ಕ್ರಮಗಳು ಈಗಾಗಲೇ ಜಾರಿ ಇದ್ದಾವೆ. ಅವರು ಕೋರ್ಟಲ್ಲಿ ಅವರು ನಿರ್ದೋಷಿ ಅಂತ ಬರಲಿ, ಹೊರಬರ್ಲಿ, ಯಾರು ಬೇಡ ಅಂತಾರೆ. ಸ್ಟೇಷನ್ ಬೆಲ್ ಕೊಡ್ತೀರಿ, ಎಫ್ಐಆರ್ ಇಲ್ಲದವ್ರನ್ನ ಅರೆಸ್ಟ್ ಮಾಡಿಸ್ತೀರಿ, ಯಾವ ರೀತಿ ಕ್ರಮ? ನೋಡಿ, ಅದೆಲ್ಲ ಕೋರ್ಟ್ಗಳಿದ್ದಾವೆ. ಅದನ್ನೆಲ್ಲ ಕಾನೂನಿನ ಯಾವುದೇ ಉಲ್ಲಂಘನೆ ಇದ್ರೆ ಕೋರ್ಟ್ನಲ್ಲಿ ಅವರು ಪ್ರಶ್ನೆ ಮಾಡಲಿ. ಕೋರ್ಟ್ ಏನು ಅಂತಿಮ ನಿರ್ಣಯ ಕೊಡುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ತಲೆಬಾಗ್ತೇವೆ. ಹೇಳ್ತಾರೆ ನೋಡಿ. ಅದೇ ಇವರು ಕಳ್ಳನ್ನ ಅವ್ರ ತಮ್ಮ ಕಳ್ಳ ಅಂತಕ್ಕಂಥದ್ದು ಈಗಾಗಲೇ ಜನರ ಮನಸ್ಸಲ್ಲಿ ಆರೋಪ ಸಾಬೀತಾದ ರೀತಿಯಲ್ಲಿ ಜನ ಇವಾಗಲೇ ಇದ್ದಾರೆ. ಅಂಥವ್ರಿಗೆ ಇವರು ಬೆಂಬಲ ಕೊಡ್ತಾರೆ ಅಂತ ನಾವು ಭಾವಿಸ್ಬೋದಾ? ಮರಗಳ್ಳರಿಗೆ ಪ್ರತಾಪ ಸಿಂಹನ ಬೆಂಬಲ ಅಂತ ನಾವು ಹೇಳ್ಬೋದಲ್ಲ ಹಾಗಾದ್ರೆ. ಹಾಗಾಗಿ ನೋಡಿ, ಯಾವ್ಯಾವುದೋ ಕಾರಣಕ್ಕೋಸ್ಕರ ಯಾರೇನೋ ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಪದ್ಧತಿ ಅಲ್ಲ. ಈಗಾಗಲೇ ಅದ್ರ ಬಗ್ಗೆ ಕಾನೂನು ಕ್ರಮಗಳು ಈಗಾಗಲೇ ಜಾರಿ ಇದ್ದಾವೆ. ಅವರು ಕೋರ್ಟಲ್ಲಿ ಅವರು ನಿರ್ದೋಷಿ ಅಂತ ಬರಲಿ, ಹೊರಬರ್ಲಿ, ಯಾರು ಬೇಡ ಅಂತಾರೆ. ಸ್ಟೇಷನ್ ಬೆಲ್ ಕೊಡ್ತೀರಿ, ಎಫ್ಐಆರ್ ಇಲ್ಲದವ್ರನ್ನ ಅರೆಸ್ಟ್ ಮಾಡಿಸ್ತೀರಿ, ಯಾವ ರೀತಿ ಕ್ರಮ? ನೋಡಿ, ಅದೆಲ್ಲ ಕೋರ್ಟ್ಗಳಿದ್ದಾವೆ. ಅದನ್ನೆಲ್ಲ ಕಾನೂನಿನ ಯಾವುದೇ ಉಲ್ಲಂಘನೆ ಇದ್ರೆ ಕೋರ್ಟ್ನಲ್ಲಿ ಅವರು ಪ್ರಶ್ನೆ ಮಾಡಲಿ. ಕೋರ್ಟ್ ಏನು ಅಂತಿಮ ನಿರ್ಣಯ ಕೊಡುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ತಲೆಬಾಗ್ತೇವೆ.